ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಣವು ನಮ್ಮೆಲ್ಲರ ಬದುಕಿಗೆ ತುಂಬಾ ಅಗತ್ಯ ಅಲ್ವಾ? ಅದು ಇದ್ದರೆ ನೆಮ್ಮದಿ ಇರುತ್ತೆ, ಸುರಕ್ಷತೆ ಇರುತ್ತೆ ಮತ್ತು ನಮಗೆ ಸಾಕಷ್ಟು ಅವಕಾಶಗಳನ್ನು ಕೂಡ ತರುತ್ತೆ. ಹಣ ಸಾಕಷ್ಟು ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದರೂ ಎಲ್ಲೋ ಕೊರತೆ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಖಂಡಿತ ಅನಿಸಿರತ್ತೆ. ಈವನ್ ನನಗೂ ಕೂಡ ಅನಿಸಿತ್ತು. ಆದರೆ ಒಂದು ವಿಷಯ ಕಲಿತ ಮೇಲೆ ಫ್ರೆಂಡ್ಸ್, ನನ್ನ ಸಂಪೂರ್ಣ ದೃಷ್ಟಿಕೋನ ಬದಲಾಯಿತು. ಅದು ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಣ, ಮನಿ ಅಟ್ರ್ಯಾಕ್ಷನ್ ಅನ್ನೋದು ಒಂದು ಸ್ಕಿಲ್, ಒಂದು ಕೌಶಲ್ಯ ಅಂತಲೇ ಹೇಳ್ಬೋದು. ಇದು ಮ್ಯಾಜಿಕ್ ಅಲ್ಲ, ಇದು ಎಲ್ಲರೂ ಕೂಡ ಕಲಿಬಹುದಾದಂಥ ಒಂದು ಮೆಥಡ್. ಈ ದಿನ ನಾನು ನಿಮಗೆ 21 ಡೇಸ್ ಮನಿ ಅಟ್ರ್ಯಾಕ್ಷನ್ ಚಾಲೆಂಜ್ ಮೆಥಡ್ ಅನ್ನು ಹೇಳ್ಕೊಡ್ತೀನಿ. ನೀವು ಈಸಿಯಾಗಿ ಇದನ್ನು ಡೈಲಿ 21 ಡೇಸ್ ಫಾಲೋ ಮಾಡಿದರೆ ಸಾಕು. ಚೇಂಜಸ್ ಅನ್ನೋದನ್ನು ನೀವು ಸ್ವತಃ ಫೀಲ್ ಮಾಡ್ತೀರಾ. 100% ಇದು ವರ್ಕ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಫ್ರೆಂಡ್ಸ್, ಹಣ ಬರೋದಿಲ್ಲ ಅನ್ನೋ ಅಡ್ಡಿ ಎಲ್ಲಿ ಶುರುವಾಗುತ್ತೆ ಗೊತ್ತಾ? ನಿಮಗೆ ಅದು ನಮ್ಮ ನಂಬಿಕೆಗಳಲ್ಲಿ. ಬಹಳ ಜನ ಹೀಗೆ ಥಿಂಕ್ ಮಾಡ್ತಾರೆ, ಹಣ ಅಂದರೆ ಅರ್ನ್ ಮಾಡೋದು ತುಂಬ ಕಷ್ಟ, ನಾನು ಅದೃಷ್ಟಶಾಲಿ ಅಲ್ಲ, ಮನಿ ಬಂದರೆ ಪ್ರಾಬ್ಲಮ್ಸ್ ಬರುತ್ತೆ, ಹೀಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಈ ಥರ ಥಿಂಕ್ ಮಾಡಿದರೆ ಅದು ಮನಿ ಫ್ಲೋಯಿಂಗನ್ನು ಅಂದರೆ ಹಣದ ಹರಿವನ್ನು ತಡಿಸುತ್ತೆ. ಸೊ ಈ ಥರ ಯೋಚನೆ ಮಾಡೋದನ್ನು ನಾವು ಮೊದಲು ಬಿಟ್ಬಿಡಬೇಕು. ಸೆಕೆಂಡು, ಡೈಲಿ ಮಾರ್ನಿಂಗ್ 5 ಮಿನಿಟ್ಸ್ ನಿಮ್ಮ ಕಣ್ಣು ಕ್ಲೋಸ್ ಮಾಡಿ ನಿಮ್ಮ ಲೈಫಲ್ಲಿ ಮನಿ, ಹಣ ಎನ್ನುವುದು ಈಸಿಯಾಗಿ ಬರ್ತಾ ಇದೆ ಅನ್ನೋದನ್ನು ನೀವು ಕಲ್ಪನೆ ಮಾಡ್ಕೋಬೇಕು, ಇಮ್ಯಾಜಿನೇಷನನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು, ಪಾಸಿಟಿವ್ ಅಫರ್ಮೇಷನ್ ಹೇಳ್ಕೋಬೇಕು. ನನಗೆ ಹಣ ಈಸಿಯಾಗಿ ಅಟ್ರ್ಯಾಕ್ಟ್ ಆಗುತ್ತೆ, ನಾನು ಸಂಪತ್ತಿಗೆ ಯೋಗ್ಯ. ಈ ಥರ ಡೈಲಿ 21 ಡೇಸ್ ನೀವು ಹೇಳ್ಕೋಬೇಕು. ನೆಕ್ಸ್ಟ್, ನೀವು ಥ್ಯಾಂಕ್ ಯು ಹೇಳ್ಕೋಬೇಕು. ಆಲ್ರೆಡಿ ನಿಮ್ಮ ಹತ್ರ ಇರುವಂಥ ಮನಿ ಆಗಿರ್ಬೋದು ಅಥವಾ ಫೆಸಿಲಿಟೀಸ್ ಆಗಿರ್ಬೋದು, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಕೋಬೇಕು. ಇದರಿಂದ ನಿಮಗೆ ಹೊಸ ಹೊಸ ಆಪರ್ಚುನಿಟೀಸು ಸಿಗ್ತಾ ಹೋಗುತ್ತೆ. ಪ್ರತಿದಿನ ನೀವು ಏನು ಮಾಡಬೇಕು ಅಂದರೆ, ಡೈಲಿ ನಿಮ್ಮ ಅರ್ನಿಂಗ್ಸ್ ಎಷ್ಟಿದೆ, ನಾನು ಎಷ್ಟು ಅಮೌಂಟು ಖರ್ಚು ಮಾಡಿದೆ ಮತ್ತು ಮನಿ ಬಗ್ಗೆ ಒಳ್ಳೊಳ್ಳೆ ಅನುಭವಗಳನ್ನು ಬರಿತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಇವರು ಅಂದರೆ ಈ ದುಡ್ಡಿನಲ್ಲಿ ನಾನು ಇಷ್ಟು ಒಂದು ಒಳ್ಳೆ ಇಷ್ಟ ಆಗಿರೋಂಥ ಡ್ರೆಸ್ಸನ್ನು ತೊಗೊಂಡೆ, ಥ್ಯಾಂಕ್ ಯು ಯೂನಿವರ್ಸ್. ಈ ಥರ ನೀವು ನನ್ನ ಹತ್ರ ಇರ್ತಕ್ಕಂಥ ಈ ದುಡ್ಡಲ್ಲಿ ನನಗೆ ಇಷ್ಟವಾಗಿರೋ ಒಂದು ಇಯರಿಂಗ್ಸ್ ತೊಗೊಂಡೆ, ಈ ಥರ ಒಂದು ಬರಿತಾ ಹೋಗಬೇಕು. ಸೊ ಹಣ ಎನ್ನುವುದು ಬರೀ ಪೇಪರ್ ಅಲ್ಲ, ಅದು ಒಂದು ಎನರ್ಜಿ. ನೀವು ಹ್ಯಾಪಿಯಾಗಿ ಧೈರ್ಯವಾಗಿ ಇದ್ದರೆ ಅದೇ ಎನರ್ಜಿ ನಿಮ್ಮ ಹತ್ರ ರಿಟರ್ನ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ನೀವು ಬರೀ ಕಲ್ಪನೆ ಮಾಡಿಕೊಂಡ್ರೆ ಸಾಕಾಗಲ್ಲ. ನನಗೆ ಕೂತಲ್ಲೇ 5,000 ಬೇಕು, 1 ಕೋಟಿ ಬೇಕು ಅಂತ ಹೇಳ್ಕೋಬಾರ್ದು. ಆ್ಯಕ್ಷನ್ ವೆರಿ ಇಂಪಾರ್ಟೆಂಟ್. ಅಂದರೆ ಕೆಲಸ ಅಥವಾ ಪ್ರಯತ್ನ ಮಾಡಬೇಕು ನೀವು. ಅದಕ್ಕೆ ತಕ್ಕಂತೆ ಹೊಸ ಹೊಸ ಜನರನ್ನು ಕನೆಕ್ಟ್ ಮಾಡಬೇಕು. ಮನಿ ಬೇಕು ಅಂದರೆ ಆ್ಯಕ್ಷನನ್ನು ತುಂಬ ಮಾಡಬೇಕಾಗತ್ತೆ. ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಕೆಲಸ ಮಾಡ್ತಾ ಇರಬೇಕು, ಪ್ಲಸ್ ನೀವು ಅಫರ್ಮೇಷನ್ನ ಹೇಳ್ಕೊತಿರ್ಬೇಕು. ಇದನ್ನು ನೀವು 21 ಡೇಸ್ ಮಾಡಬೇಕು. ಈ ಒಂದಿನ ಮಾಡೋದು, ಒಂದಿನ ಬಿಡೋದು ಮಾಡಿದರೆ ಖಂಡಿತ ನಿಮಗೆ ರಿಸಲ್ಟು ಸಿಗೋದಿಲ್ಲ. ನಂಬಿಕೆ ಇಟ್ಟು ಇದನ್ನು ನೀವು 21 ಡೇಸ್ ಮಾಡಬೇಕಾಗತ್ತೆ. ನಿರಂತರವಾಗಿ ಬಿಡದೆ 21 ಡೇಸ್ ಮಾಡಿದರೆ ಅದು ನಿಮ್ಮ ಹೊಸ ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಅಂದರೆ ನಿಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ವಿಜುವಲೈಸೇಷನ್ನು ಪ್ಲಸ್ಸು ಅಫರ್ಮೇಷನ್ಸು ಪ್ಲಸ್ ಗ್ರ್ಯಾಟಿಟ್ಯೂಡ್ ಪ್ಲಸ್ ಆ್ಯಕ್ಷನ್, ಈ 4 ಸೇರಿದರೆ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ. ಇದನ್ನೇ ನಾವು 21 ಡೇಸ್ ಚಾಲೆಂಜ್ ಮೆಥಡ್ ಅಂತ ಕರಿತೇವೆ. ಪ್ರತಿ ವಾರ ಹಿಂದಿನ 7 ಡೇಸ್ ಯಾವ ಒಂದು ಚೇಂಜಸ್ ನೋಡ್ತಾ ಇರ್ತೀರಾ ಅದನ್ನು ನೋಟ್ ಮಾಡಿ. ಚಿಕ್ಕ ಚಿಕ್ಕ ಚೇಂಜಸ್ ನಿಮಗೆ ದೊಡ್ಡ ಪ್ರೇರಣೆ ಕೊಡುತ್ತೆ. ನೋಡಿ, ನಿಮ್ಮಲ್ಲಿ ಕೂಡ ಸಮೃದ್ಧಿ, ಹಣ, ಶಾಂತತೆ ಇವುಗಳನ್ನು ಅಟ್ರ್ಯಾಕ್ಟ್ ಮಾಡೋ ಎನರ್ಜಿ, ಶಕ್ತಿ ಅನ್ನೋದು ಇರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನೀವು ಪಡಿಬಹುದು. ಅದರಿಂದ ನೆಕ್ಸ್ಟ್ 21 ಡೇಸು ಡೈಲಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಲೈಫಲ್ಲಿ ಯಾವ್ಯಾವ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ.
ನನ್ನ ಆಸೆ ಏನಂದರೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಂಪತ್ತನ್ನು ಆಕರ್ಷಿಸಿ ಸಂತೋಷದ ಬದುಕನ್ನು ಕಟ್ಕೋಬೇಕು. ಅದಕ್ಕಾಗಿ ಈ ಮೆಥಡ್ ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.